ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ಅಂತ ಅನ್ಕೋತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ವ್ಲಾಗನ್ನು ಚಾಲೂ ಮಾಡೀನಿ. ಟೈಮ್ ಇವಾಗ 8 ಗಂಟೆ ಆಗ್ಯದ ನೋಡ್ರಿ, ಬೆಳಗ್ಗೆ 8 ಗಂಟೆ ಆಗ್ಯದ. ಇಲ್ಲಿ ಮೇಲ್ಗಡೆ ಹಾಸಿಗೆ ಮಾಡ್ಸಕ್ಕಂತ ಹೇಳಿ ಬಂದು ನೋಡ್ರಿ, ಮ್ಯಾಗ ಬಂದು ನೋಡ್ರಿ. ಇವತ್ತು ನಾಷ್ಟ ಏನಂತಂದ್ರೆ ದೋಸೆ. ನಿನ್ನೆ ಅಕ್ಕಿ ನೆನಾಕಿದ್ನೆ ಫ್ರೆಂಡ್ಸ, ದೋಸೆ ಮಾಡ್ಬೇಕಂತ ಹೇಳಿ. ಇವಾಗ ದೋಸೆ ಹಿಟ್ಟು ಕೂಡ ಚೆಂದಾಗಿ ಉಬ್ಬಿ ಬಂದದ. ಇವಾಗ ನಾನು ದೋಸೆ ಮಾಡ್ಬೇಕು ನೋಡ್ರಿ ನಾಷ್ಟಕ್ಕೆ ಅಂಥೇಳಿ. ರೋಹಿತಂದು ಜಳಕನೂ ಆಗ್ಯದ, ಸಾಲಿಗೆ ಹೋಗಕ್ಕಂತ ಹೇಳಿ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಕುಂತಾನ. ಇವಾಗ ಅವನಿಗೆ ನಾಷ್ಟ ಮಾಡಿ ಕೊಡ್ಬೇಕು ನೋಡ್ರಿ. ಅದಕ್ಕೂ ಮುಂಚೆ ಇವ್ರನ್ನ ಮಡ್ಚಿಟ್ರಾಯ್ತು ಅಂಥೇಳಿ ಮೇಲ್ಗಡೆ ಬಂದು ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ದೋಸೆ ಮಾಡಾಕತ್ತೀನಿ. ರೋಹಿತ್ಗಳು ಕೂಡ ಹಾಕಿ ಕೊಟ್ಟಿನಿ ಅವಾಗ ತಾಟ್ನಾಗ ಚಟ್ನಿ ಹಾಕಿನಿ. ಹಂಗೆ ದೋಸೆ ಕೂಡ ಮಾಡಿ ಕೊಡಾಕತ್ತೀನಿ ಅವನಿಗೆ ಅಂಥೇಳಿ. ಒಮ್ಮೆ ಹಾಕಿ ಅಂತಂದ್ರೆ, ಒಮ್ಮೆ 2 ಮಾಡಿ ಕೊಟ್ನಿ ಅಂತಂದ್ರೆ ತಿಂತಾನ. ಮತ್ತು ಇವಾಗ ಒಂದು ಕೊಟ್ನಿ ಅಂತಂದ್ರೆ ಆಮೇಲೆ ಮತ್ತೊಂದು ಕೊಟ್ನಿ ಅಂದ್ರೆ ಸಾಕು ಮಮ್ಮಿ ಅಂತ ಅಂದ್ಬಿಡ್ತಾನೆ. ಹಾಗಾಗಿ ಒಮ್ಮೆಲೆ 2 ಮಾಡಿ ಕೊಟ್ಬಿಡ್ತೀನಿ. ಅವು ಎಷ್ಟು ತಿಂತಾನ ಅಷ್ಟು. 2 ಮಾಡಿ ಕೊಟ್ನಿ ಅಂತಂದ್ರೆ ತಿಂದ್ಬಿಡ್ತಾನೆ. ಮತ್ತು ಮ್ಯಾಗ ಹಾಕಿದ್ನಿ ಅಂದ್ರೆ ತಿನ್ನಂಗಿಲ್ಲ ಅಂಥೇಳಿ ಅವನಿಗೆ ಒಮ್ಮೆ 2 ದೋಸೆನ ಪ್ಲೇಟ್ನಲ್ಲಿ ಇಟ್ಕೊಡಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಬಿಸಿ ಬಿಸಿ ದೋಸೆ ರೆಡಿ ಆಗ್ಯಾವು. ಇನ್ನೇನು ಪ್ಲೇಟ್ಗೆ ಹಾಕೊಂಡು ತಿನ್ನೋದೊಂದೇ. ನಾಷ್ಟ ಆದ್ಮ್ಯಾಗ ರೋಹಿತ್ಗೆ ಹಾಕ್ಕೊಡಾಕತ್ತೀನಿ, ಅವನ ಜೊತೆ ನಾನು ಕೂಡ ತಿಂತೀನಿ. ನಾಷ್ಟ ಆದ್ಮ್ಯಾಗ ಇವಾಗ ಚಪಾತಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಪಲ್ಯ ಏನು, ಇವಾಗ ನೋಡ್ತಿರ್ಬೋದು ಚಪಾತಿ ಹಿಟ್ಟನ್ನು ಕೂಡ ಬೆಳಿಗ್ಗೆ ನಾದಿಟ್ಟೀನಿ. ಇದನ್ನು ಇವಾಗ ರೋಹಿತನ ಪೂರ್ತಕ ಮಾಡಿಕೊಡ್ತೀನಿ. ಹಂಗೆ ಪಲ್ಯ ಏನಂತಂದ್ರೆ ಇವತ್ತು ಟೊಮಾಟೊ ಪಲ್ಯ ಮಾಡಾಕಂತ ಹೇಳಿ ಟೊಮಾಟೊ, ಉಳ್ಳಾಗಡ್ಡಿ ಮತ್ತು ಕರಿಬೇವು ಕೊತ್ತಂಬರಿ ಕೂಡ ಹೆಚ್ಚಿಟ್ಕೊಂಡು ನೋಡ್ರಿ. ಖಾರ ಸ್ವಲ್ಪ ಹಾಕಿ ಮಾಡ್ತೀನಿ ಫ್ರೆಂಡ್ಸ. ಅವ್ನು ಪೂರ್ತಕ ಅಂತ ಹೇಳಿ ಮಾಡಾಕತ್ತೀನಿ. ಪಲ್ಯ ಮತ್ತು ಬೇರೆ ಮಾಡ್ತೀನಿ ನಾನು, ಕಾಳು ಪಲ್ಯ ಮಾಡ್ಬೇಕಂಥೇಳಿ. ಟೊಮಾಟೊ ಪಲ್ಯನ ಅವ್ನು ಪೂರ್ತಕ ಮಾಡ್ಬೇಕಂಥೇಳಿ ಟೊಮಾಟೊ ಹೆಚ್ಚಿಟ್ಕೊಂಡು ನೋಡ್ರಿ. ರೋಹಿತ್ಗೆ ಹೆಸ್ರು ಕಾಳು ಅಷ್ಟೊಂದು ಇಷ್ಟಪಡಂಗಿಲ್ಲವ. ಆ ಪಲ್ಯ ಮಾಡಿದ್ನಿ ಅಂತರ ಹಂಗೆ ಹೊಳೆ ತೊಗೊಂಬರ್ತಾನೆ. ಅದಕ್ಕೋಸ್ಕರವಾಗಿ ಅವ್ನಿಗೆ ಈ ಪಲ್ಯ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ನಾನು ಹೆಸ್ರು ಕಾಳು ಪಲ್ಯ ಮಾಡ್ಬೇಕಂಥೇಳಿ ಅವ್ನಿಗೆ ಟೊಮೆಟೊ ಗೊಜ್ಜನ ಮಾಡಿಬಿಟ್ಟು ಕಟ್ಲಾಕತ್ತೀನಿ ನೋಡ್ರಿ ಸಾಲಿಗೆ. ಅದೇ ರೀತಿ ಫ್ರೆಂಡ್ಸ್, ಇವತ್ತು ನಾನು ಕೂದಲ ತೊಳ್ಕೊಂಡಿದ್ದೆ ಒಣಗಿಸ್ಕೊಳಕ್ಕಂಥೇಳಿ ಪೂರ್ತಿ ಮೇಲ್ಗಡೆ ಬಂದು ನೋಡ್ರಿ. ಇವಾಗಂತರ ಭಾಳ ಬಿಸಿಲೇನೇ ಇರೋಂಗಿಲ್ಲ, ಮುಸುಗಿಟ್ಟಿರ್ತದೆ. ಹಾಗಾಗಿ ಒಣಗಿಸ್ಕೋಬೇಕಂಥೇಳಿ ಗಾಳಿಗೆ ಮೇಲ್ಗಡೆ ಬಂದು ನೋಡ್ರಿ. ಹಂಗೆ ನೋಡ್ರಿ, ಇದು ಸಾಯಂಕಾಲದ ರೂಟೀನ. ರೋಹಿತ್ ಸಾಲಿಲಿಂತ ಬಂದ್ಬಿಟ್ಟು ಆಟ ಆಡಕತ್ತ ನೋಡ್ರಿ ಹೊರಗಡೆ ಇಲ್ಲಿ ಅವ್ನ ಫ್ರೆಂಡ್ಸ್ ಜೊತೆ. ಒಂದು 10 ನಿಮಿಷ ಆಟ ಆಡ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡಕ್ಕಂತ ಹೇಳಿ ಬಂದು ಕುಂದಿರ್ತಾ ನೋಡ್ರಿ. ಅದೇ ರೀತಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಮ್ಯಾಗಿಂದ ಒಂದು ಬೆಡ್ರೂಮ್ನಾಗ ಭಾಳ ಕಾಟದ ಮ್ಯಾಗ ಎಲ್ಲ ಸಾಮಾನು ಭಾಳ ದಿನ ಆಯಿತು ಇದೇ ರೀತಿ ಕೂತಿದ್ದು. ಇವ್ರನ್ನ ಸ್ವಲ್ಪ ಹತ್ತಿಗೆ ಬೇಡಮೋ ಅಂಥೇಳಿ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಎಲ್ಲ ಸಾಮಾನುಗಳನ್ನು ತೆಗೆದು ಕಾಟದ ಮ್ಯಾಗ ಕ್ಲೀನಾಗಿ ಇಡಾಕತ್ತಿ ನೋಡ್ರಿ. ಇಲ್ಲಿ ಯಾರೂ ಈ ರೂಮನ್ನು ಯೂಸ್ ಮಾಡೋಂಗಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಸಾಮಾನುಗಳು ಅಸ್ತವ್ಯಸ್ತವಾಗಿ ಅಲ್ಲಿ ಕಾಟದ ಮ್ಯಾಗ ಬಿದ್ದಿದ್ದು ನೋಡ್ರಿ. ಎಲ್ಲ ಬ್ಯಾಗ್ಗಳು ಅದೆಲ್ಲ ಇವ್ರನ್ನ ಇವಾಗ ತೆಗೆದ್ಬಿಟ್ಟು ನೀಟಾಗಿ ಈ ರೂಮ್ನಲ್ಲಿ ನೀಟಾಗಿ ಸಾಮಾನುಗಳನ್ನು ಇಡಾಕತ್ತಿ ನೋಡ್ರಿ. ಫ್ರೆಂಡ್ಸ್, ರೂಮ್ ಕ್ಲೀನ್ ಮಾಡ್ಕೊಂಡಾದ್ಮ್ಯಾಗ ಇವಾಗ ಇಲ್ಲಿ ಮೇಲ್ಗಡೆದ ರೂಮನ್ನು ಕಸ ಗುಡಿಸ್ಲಾಕತ್ತಿ ನೋಡ್ರಿ. ಬೆಳಿಗ್ಗೆ ಟೈಮಲ್ಲಿ ಕಸ ಕುಂತ್ನಿ ಅಂದ್ರೆ ಎಲ್ಲ ಕೆಲಸ ಅಲ್ಲಿದಲ್ಲೇ ಅಡುಗೆ ಕೆಲಸ ಹಿಂದುಳಿತಾವ ಅಂತ ಹೇಳಿ ಕೆಳಗಿಂದ ಅಷ್ಟೇ ಕಸ ಗುಡಿಸ್ಕೊಂಡ್ಬಿಟ್ಟು ಅಡುಗೆ ಕೆಲಸ ಮುಂದುವರಿಸ್ತೀನಿ. ಇವಾಗ ಸಾಯಂಕಾಲದ ಹೊತ್ತಿನಾಗ ಮೇಲ್ಗಡೆ ಬಂದ್ಬಿಟ್ಟು ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತಿ ನೋಡ್ರಿ. ಬೆಳಿಗ್ಗೆ ಆಗೋದಿಲ್ಲ ಫ್ರೆಂಡ್ಸ್ ಕೆಲಸದ ಗಡಿಬಿಡಿ ಒಳಗೆ. ಇವಾಗ ಸ್ವಲ್ಪ ಸಾಯಂಕಾಲ ಟೈಮ್ ಒಳಗೆ ಸ್ವಲ್ಪ ಫ್ರೀ ಇರ್ತನಲ್ಲ, ಇವಾಗ ಕಸ ಅದೆಲ್ಲ ಗುಡಿಸ್ಕೊಳ್ಳೋದು ಮತ್ತು ಎಲ್ಲರ ಅಲ್ಲಿ ಅಸ್ತವ್ಯಸ್ತವಾದ ಸಾಮಾನುಗಳನ್ನು ನೀಟಾಗಿ ಇಟ್ಕೊಳ್ಳೋದು ಅದು ಮಾಡ್ತೀನಿ ನೋಡ್ರಿ.
ನೋಡ್ತಿರ್ಬೋದು ಫ್ರೆಂಡ್ಸ, ಈ ರೀತಿ ಕಿಟಕಿ ಎದುರುಗಡೆ ಮನಿ ಪ್ಲ್ಯಾಂಟನ್ನು ಇಟ್ಟೀನಿ. ಇಲ್ಲಿ ಅಷ್ಟೇ ಇದು ನೀಟಾಗಿ ಬೆಳೀತದ ಮತ್ತು ಹೊಸ ಎಲೆ ಚಿಗುರ್ತದ. ಇದನ್ನೇನಾದರೂ ನಾನು ಕೆಳಗಡೆ ತೊಗೊಂಡು ಅಲ್ಲಿ ಶೋಕೇಸ್ ಒಳಗೆ ಇಟ್ನಿ ಅಂತಂದ್ರೆ ಇಟ್ಟಿದ್ದೆಲ್ಲ ಎಲೆ ಬಾಡ್ದಂಗಾಗಿ ಹಳದಿ ಕಲರ್ ಬಂದ್ಬಿಡ್ತಾವೆ, ಬಾಡ್ದಂಗೆ ಆಗ್ಬಿಡ್ತಾವೆ ಎಲೆ. ಅದಕ್ಕೋಸ್ಕರವಾಗಿ ಇಲ್ಲಿ ಅಷ್ಟೇ ಅದು ಚಿಗುರ್ತದ ಮತ್ತು ಅಲ್ಲಿ ಕೆಳಗಡೆ ಹೋದ್ರೆ ಚಿಗುರೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಫ್ರೆಶ್ ಅಂಡ್ ಗಾಳಿ ಕೂಡ ಬರ್ತದ. ಮತ್ತು ಹಾಗಾಗಿ ಇಲ್ಲೇ ಇಟ್ಟು ನೋಡ್ರಿ ಇದು ಚಿಗುರ್ಲಿ ಅಂತ ಹೇಳಿ. ನೋಡ್ತಿರ್ಬೋದು ಇವಾಗ ಸಾಯಂಕಾಲ 6 ಗಂಟೆ ಆಗ್ಯದ. ಎಷ್ಟೊಂದು ಇನ್ನೂ ಕೂಡ ಮುಸುಗಿಟ್ಟಂಗೆ ಆಗ್ಯದ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ, ಇವಾಗ ನಾನು ಕೆಳಗಡೆ ಹೋಗ್ತೀನಿ. ಇವಾಗ ಮ್ಯಾಗಿಂದೆಲ್ಲ ಸ್ವಚ್ಛ ಮಾಡಿ ನೋಡ್ರಿ ಫ್ರೆಂಡ್ಸ, ಕಸ ಕೂಡ ಗುಡ್ಸಿನಿ, ಆ ರೂಮನ್ನು ಕ್ಲೀನ್ ಕೂಡ ಮಾಡಿದ್ದಾಯಿತು. ಇವಾಗ ಕೆಳಗಡೆ ಹೋಗ್ಲಕತ್ತೀನಿ. ಇಲ್ಲಿ ನೋಡ್ರಿ ಇವು ಕೊಬ್ಬರಿ ಮಾನ್ಯ ಅಮಾಸಿಗೆ ಒಡೆದ ತೆಂಗಿನಕಾಯಿ ಫ್ರೆಂಡ್ಸ. ನಾನು ಇದ್ನಿ ಅಂತಂದ್ರೆ ಅವು ಚಂದ ಬಿಸಿಲಿಗಿಟ್ಟು ಒಣಗಿಸಿ ಹೆರ್ಚಿಡ್ತಿದ್ನ್ಯಾ. ನಾವು ಸ್ವಲ್ಪ ಊರಿಗೆ ಹೋಗೋದಾಯ್ತಲ್ಲ, ಹಂಗಾಗಿ ಅವೆಲ್ಲ ಬಿಸಿಲಿಗೆ ಇಡ್ಲಾರ್ಕ ಹೆಂಗಾಗ್ಯ ನೋಡ್ರಿ. ಅವಕ್ಕೂ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಪಟ್ಟಿನೆಲ್ಲ ತೆಗೆದು ಕೊಬ್ಬರಿನ ಸಪ್ರೇಟ್ ಮಾಡ್ಬೇಕು ನೋಡ್ರಿ. ಈ ಕೊಬ್ಬರಿ ಎಲ್ಲ ಚಲೋ ಇಲ್ಲ, ಹಾಳಾಗ್ಯಾವು. ಆದರೂ ಕೂಡ ಎಣ್ಣೆ ಹಾಕ್ಸ್ಲಕ್ಕೆ ಬರ್ತದ ಅಂಥೇಳಿ ಅವಕ್ಕೂ ಸಪ್ರೇಟ್ ಮಾಡ್ಬೇಕು ನೋಡ್ರಿ. ಇವಾಗ ಈ ಬಕೆಟ್ ಒಳಗೆ ಒಂದು ಸ್ವಲ್ಪ ಗೋಧಿ ಇದಾವೆ ಫ್ರೆಂಡ್ಸ. ಮೊದಲು ಹಸನು ಮಾಡಿದ್ನಿ, ಅವೆಲ್ಲ ಗೋಧಿನ ಹಸನು ಮಾಡ್ಬೇಕು ನೋಡ್ರಿ. ಒಂದೆರಡು ಬೊಗಸಿ ಅದಾವೆ ಅಷ್ಟೇ ಬಿಟ್ನಿ ಅಂದ್ರೆ ಅಲ್ಲೇ ಉಳಿತಾವು, ಅವಕ್ಕನ್ನ ಹಸನು ಮಾಡಿ ಇಡ್ತೀನಿ ನೋಡ್ರಿ. ಹಾಗೆ ನೋಡ್ರಿ ಇವಾಗ ಸಾಯಂಕಾಲ ರೋಹಿತ್ ಕೂಡ ಹೋಮ್ವರ್ಕ್ ಮಾಡಕತ್ತಾನ. ಆಟ ಆಡಿ ಬಂದ್ಬಿಟ್ಟು ಅವನ ಮುಂದೆ ಕೂತ್ಬಿಟ್ಟು ನಾನು ಇವಾಗ ಇಲ್ಲಿ ಹಸಿ ತಪ್ಪಲಾನ ಸೋಸ್ಲಾಕತ್ತೀನಿ ನೋಡ್ರಿ. ರಾಜಗಿರಿ ತಪ್ಪಲ ಫ್ರೆಂಡ್ಸ್, ಇದು ನಮ್ಮ ತೋಟದಾಗ ಬೆಳೆದಿದ್ದು. ಇದನ್ನು ಇವಾಗ ಸೋಸ್ಲಾಕತ್ತೀನಿ ನೋಡ್ರಿ. ಇವಾಗ ರಾತ್ರಿದ್ದು ಅಡುಗೆ ಏನಂತಂದ್ರೆ ಪಲ್ಯ ಕೂಡ ಹೆಸರು ಕಾಳು ಪಲ್ಯ ಮಾಡಿದ್ನಿ ಫ್ರೆಂಡ್ಸ. ಬೆಳಿಗ್ಗೆ ಮಾಡಿದ್ನಲ್ಲ ಹೆಸರು ಕಾಳು ಪಲ್ಯ ಅದ, ಮತ್ತು ರಾತ್ರಿಗೆ ಚಪಾತಿ ಮಾಡಬೇಕು. ಅದೇ ರೀತಿ ಬಿಸಿ ಅನ್ನ ಮಾಡ್ತೀನಿ. ರೋಹಿತ್ಗೆ ಅನ್ನ ಹಾಲು ಉಣ್ತೀನಿ ಅಂತ ಹೇಳ್ಯಾನವ, ಅವನಿಗೆ ಅನ್ನ ಮಾಡ್ತೀನಿ. ಮತ್ತು ಊಟ ಟೈಮ್ದಾಗ ಊಟಕ್ಕೆ ಕುಂತಾಗ ಅವಾಗ ಚಪಾತಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಈ ಬ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.